ವಿಜಯಪುರದ ಸಿಂದಗಿಯಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರ ನಡೆಸಿದೆ. ಸಿಂದಗಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾದಿಗ ದಾಂಡೂರ ಸಮುದಾಯದ ಮುಖಂಡರ ಸಭೆ ನಡೆಸಿದರು. ಸಭೆಯಲ್ಲಿ ಸಿದ್ದರಾಮಯ್ಯ ತಮಟೆ ಬಾರಿಸಿದರು. ಸಿದ್ದರಾಮಯ್ಯ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಎಂಬಿ ಪಾಟೀಲ್ ತಮಟೆ ಬಾರಿಸಿದರು. ಸಿದ್ದು ಭಾಷಣದ ವೇಳೆ ಟಗುರಿಗೆ ಜೈ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದರು. ಕಾರ್ಯಕರ್ತರ ಕೂಗಾಟ ನೋಡಿ ಸುಮ್ಮನೆ ಇರಿ ಎಂದ ಸಿದ್ದರಾಮಯ್ಯ ಗದರಿದರು. ಇದ್ರೆ ಚರ್ಚೆಗೆ ಬನ್ನಿ ಅಂತ ಸಿಎಂ ಬೊಮ್ಮಾಯಿಗೆ ಸಿದ್ದರಾಮಯ್ಯ ಮತ್ತೆ ಸವಾಲ್ ಹಾಕಿದ್ದಾರೆ. ಬೊಮ್ಮಾಯಿ ಅವರೇ, ಸುಳ್ಳು ಹೇಳೋಕ್ ಹೋಗ್ಬೇಡಿ, ಧಮ್ಮಿದ್ರೆ ಒಂದೇ ವೇದಿಕೆಗೆ ಬನ್ನಿ, ಚರ್ಚೆ ಮಾಡೋಣ. ಯಾರು ಹೇಳೋದು ಸುಳ್ಳು, ಯಾರದು ಸತ್ಯ ಗೊತ್ತಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈ ದೇಶದ ಅಭಿವೃದ್ಧಿಗೆ ಬಿಜೆಪಿಯ ಕೊಡುಗೆ ಏನೂ ಇಲ್ಲ. ಬಿಜೆಪಿಗೆ ಕನಸು ಮನಸ್ಸಿನಲ್ಲಿಯೂ ಅಪ್ಪಿತಪ್ಪಿಯೂ ಒಂದು ವೋಟ್ ಹಾಕಬಾರದು ಅಂತ ಮತದಾರರಿಗೆ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಇರಬಹುದು, ಜಗದೀಶ್ ಶೆಟ್ಟರ್ ಇರ್ಬೋದು, ಈಗ ಬಸವರಾಜ ಬೊಮ್ಮಾಯಿ ಏನ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ನಾನು ಅದಕ್ಕೆ ಹೇಳಿದೆ, ಆರ್ಗಲ್ನಲ್ಲಿ ಹೇಳಿದೆ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳಕ್ ಹೋಗ್ಬೇಡಿ ಜನಗಳಿಗೆ. ನಿಮಗೆ ದಮ್ಮಿದ್ರೆ ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ. ಇನ್ನು ಮಾದಿಗ ಸಮಾಜದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಈ ಚುನಾವಣೆ ಸುಳ್ಳಿಗೂ ಸತ್ಯಕ್ಕೂ ನಡೀತಾ ಇರುವ ಧರ್ಮ ಯುದ್ಧ. ಯಾವ ಕಾರಣಕ್ಕೂ ನಿಮ್ಮ ಸ್ವಾಭಿಮಾನದ ಮತವನ್ನ ಬಿಜೆಪಿಗೆ ಮಾರಿಕೊಳ್ಳಬಾರದು. ಬಿಜೆಪಿಗೆ ಯಾವುದೇ ಶಕ್ತಿ ಇಲ್ಲ, ಅವರಿಗೆ ಇರೋದು ಬರೀ ದುಡ್ಡಿನ ಶಕ್ತಿ ಅಷ್ಟೇ ಅಂತ ಡಿಕೆಶಿ ಕಿಡಿಕಾರಿದ್ರು. ಸಿಂದಗಿ ಕ್ಷೇತ್ರದ ಮಹಾಜನತೆ, ನೀವು ಪ್ರಜ್ಞಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ನೀವು ಯಾವ ಕಾರಣಕ್ಕೂ ಹಣಕ್ಕೋಸ್ಕರ ನಿಮ್ಮ ಸ್ವಾಭಿಮಾನ ಮತವನ್ನ ಮಾರ್ಪಡಬಾರದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಶಾಸಕ ಜಮೀರ್ ಅಹಮದ್ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕುಮಾರಸ್ವಾಮಿ ಅಲ್ಪಸಂಖ್ಯಾತರಿಗೆ ಏನೂ ನೀಡಲಿಲ್ಲ, ಅದಕ್ಕೆ ನಾನು ಜೆಡಿಎಸ್ ಬಿಟ್ಟು ಬಂದಿದ್ದೇನೆ ಅಂತ ಜಮೀರ್ ಹುಬ್ಬಳ್ಳಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆಗೆ ಕುಳಿತುಕೊಳ್ಳಲು ಜಾಗ ಇರಲಿಲ್ಲ, ನಮ್ಮ ಕಚೇರಿಯಲ್ಲಿ 4 ಗಂಟೆಗಳ ಕಾಲ ಬಂದು ಕುಳಿತುಕೊಳ್ತಾ ಇದ್ರು ಅಂತ ಜಮೀರ್ ಅಹಮದ್ ಖಾನ್ ವಾಗ್ದಾಳಿಯನ್ನ ನಡೆಸಿದ್ರು. ಇತ್ತ ವಿಜಯಪುರದಲ್ಲಿ ಜಮೀರ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ಕೊಚ್ಚೆ ಇದ್ದಂಗೆ, ಅದರ ಮೇಲೂ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಬೀಳುತ್ತೆ ಅಂತ ಗುಡುಗಿದ್ರು. ನಾನು ಆಫೀಸಲ್ಲಿ 4 ಗಂಟೆ ಕೂತ್ಕೊಂಡು ನನಗೆ ಹೇಳ್ತಾರೆ, ನನಗೆ ಬೇಜಾರಾಗೋದು. ಕುಮಾರಸ್ವಾಮಿ ಅವರೇ, ನೀವು ಕೂತ್ಕೊಂಡಿದ್ದೀರ, ನಾನು ಈ ಲೆಕ್ಕ ತೊಗೊಳ್ತಾ ಇದ್ದೀನಿ, ದಯಮಾಡಿ ನೀವು ಹೊಡಿ, ಆಮೇಲೆ ಬರ್ತೀನಿ ನಾನು UBC ಫ್ಲಾಟ್ಗೆ ಅಂತ. ಇಲ್ಲ ಜಮೀರಣ್ಣ, ನಿನ್ನ ಬಿಟ್ಟಾಗಿ ಇರೋಕ್ಕಾಗಲ್ಲ ನಾನಂತ ನನ್ನ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಕೂತ್ಕೊಂಡಿರೋರು ಕುಮಾರಸ್ವಾಮಿ ಅವರು. ನಾನು ಅವ್ರು ಸಾಕಿದ್ದೀನಿ. ಏನಕ್ಕಂದ್ರೆ ಈ ಪದ ಹೇಳ್ತಾರೆ ನನಗೂ ನೋವಾಗ್ತಾ ಇದೆ. ನಂದು ಅವ್ರ ಸಂಬಂಧ ಹಂಗಿತ್ತು. ಅವ್ರು ಯಾವಾಗ ಡ್ರೈವರ್ ಅಂದ್ರಲ್ಲ, ಜಮೀರ್ ಜಾಗ ಕೊಡ್ಬೇಕಿತ್ತ ನನಗೆ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ. ಹೀಗಾಗಿ ನನಗೆ ಬೆಂಗಳೂರು ಜಾಗವೇ ಇಲ್ವಾ? ಯಾವ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಕಾಲಿಡಿದ್ರು, ಎಷ್ಟು ಕೋಟಿ ತಗೊಂಡೋದ್ರು, ಅವೆಲ್ಲ ಇತಿಹಾಸ, ಅವೆಲ್ಲ ಬೇಕಿಲ್ಲ. ಈಗ ಸಬ್ಜೆಕ್ಟ್ ಕೇಳಿ, ಅದೊಂದು ಕೊಚ್ಚೆ. ಆ ಕೊಚ್ಚೆ ಮೇಲೆ ಕಲ್ಲು ಎಸ್ತರೆ ಯಾರಿಗೆ ಬೀಳ್ತದೆ? ಅದು ನನಗೆ ಅವಶ್ಯಕತೆ ಮುಗಿದೋಗಿರೋ ಅಧ್ಯಾಯ. ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಮತ್ತೆ ಬಾಂಬ್ ಸಿಡಿಸಿದ್ದಾರೆ. 2008ರಲ್ಲಿ ಬಿಜೆಪಿ ಆಪರೇಷನ್ ಕಮಲ ಮಾಡಿತ್ತು. ಆಪರೇಷನ್ ಕಮಲ ಮಾಡಿಸಿ ಶಾಸಕರನ್ನ ಕಳುಹಿಸಲು ಸಿದ್ದರಾಮಯ್ಯ ಬಿಜೆಪಿಯವರಿಂದ ದುಡ್ಡು ಪಡೆದಿದ್ರು ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮುಂದುವರೆಸಿದ್ದು, ಸಿದ್ದರಾಮಯ್ಯಗೆ ಮುಖ್ಯಮಂತ್ರಿ ಆಗೋ ಹುಚ್ಚು, ಸಿದ್ದರಾಮಯ್ಯ ದುರಹಂಕಾರ 2023ರಲ್ಲಿ ಗೊತ್ತಾಗುತ್ತೆ, ಅವರದ್ದು ಎಲ್ಲ ಮುಗಿಯುತ್ತೆ. 2018ರಲ್ಲಿ ಬಾದಾಮಿಯಲ್ಲಿ ನಾನು ಮಾಡಿದ ತಪ್ಪಿನಿಂದಲೇ ಅವರು ಗೆದ್ರು. ಆದ್ರೆ 2023ಕ್ಕೆ ಸಿದ್ದರಾಮಯ್ಯನವರ ದುರಹಂಕಾರ ಕೊನೆಯಾಗಲಿದೆ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ರು. ಅವರು ಮತ್ತೆ ಪುನಃ 2023 ರಾಜಕಾರಣದಲ್ಲಿ ಅವರು ಯಾರು ಲೆಕ್ಕಕ್ಕೂ ಇಡಲ್ಲ, ಯಾರು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗೆ ಅವ್ರ ದುರಹಂಕಾರ, ಆ ಪರಿಸ್ಥಿತಿ ಹೋಗ್ತಾರೆ. ಕಳೆದ ಬಾರಿ ನಾನೊಂದು ಸ್ವಲ್ಪ ಒಂದು ಸಣ್ಣ ಎಡವಟ್ಟು ಮಾಡಿದೆ, ಬಾದಾಮಿದ ನನ್ನಿಂದಲೇ ಎಡವಟ್ಟಾಗಿದ್ದು. ಅದೊಂದು ಸ್ವಲ್ಪ ನಾನು ಸೈಲೆಂಟ್ ಆಗಿದ್ದರೆ ಪಾಪ ಅದು ಅಲ್ಲೇ ಮುಗಿತಿದ್ರು ಮೊನ್ನೆ ಚುನಾವಣೆಯಲ್ಲೇ. ಈ ದುರಹಂಕಾರ ಇದೆಯಲ್ಲ, ಸೋಲು ಗೆಲುವು ಇವೆಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆನೂ ನೋಡೋರೆ, ನಾನು ನೋಡಿದ್ದೀನಿ, ರೇವಣ್ಣ ನೋಡಿದ್ದೀನಿ, ಎದುರಿಲ್ಲ ನಾವು.
ಕಾಂಗ್ರೆಸ್ ಸೋಲಿನ ಭೀತಿಯಲ್ಲಿದೆ. ಮಾನಸಿಕ ಸ್ಥಿಮಿತವನ್ನ ಕಾಂಗ್ರೆಸ್ ನಾಯಕರು ಕಳೆದುಕೊಂಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಸಚಿವ ಆರ್ ಅಶೋಕ್ ಮಾತನಾಡಿದ್ದು, ಕಾಂಗ್ರೆಸ್ಗೆ ಮುಸ್ಲಿಂ ಮತದಾರರು ಜೆಡಿಎಸ್ ಕಡೆ ಬರ್ತಿದ್ದಾರೆ ಅನ್ನೋ ಭಯ ಬಂದಿದೆ. ಹೀಗಾಗಿ ಬಿಜೆಪಿ ಜೊತೆ ಜೆಡಿಎಸ್ ಬಿ ಟೀಮ್ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ಸಮಯಕ್ಕೆ ತಕ್ಕ ಆಟ ಆಡ್ತಾರೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಸೋಲಿನ ಭೀತಿಯಲ್ಲಿ ಇದೆ. ಸೋಲಿನ ಭೀತಿಯನ್ನ ಕಾಂಗ್ರೆಸ್ ಕಾಣ್ತಾ ಇದೆ. ಹಾಗಾಗಿ ಮಾನಸಿಕ ಸ್ಥಿಮಿತವನ್ನ ಕಾಂಗ್ರೆಸ್ ನಾಯಕರು ಕಳ್ಕೊಳ್ತಾರೆ. 65 ವರ್ಷಗಳ ಕಾಲ ರಾಜ್ಯದಲ್ಲಿ ಕೇಂದ್ರದಲ್ಲಿ ಸರ್ಕಾರ ನೀವು ರಚನೆ ಮಾಡಿದ್ರಿ. ಇದೆಲ್ಲ ಸರ್ಕಾರ ರಚನೆ ಮಾಡಿದ್ದು ನೀವು ಹಣದಲ್ಲಿ ಅನ್ನುವ ಪ್ರಶ್ನೆ ನಾನು ಕೇಳ್ತೇನೆ. ಹಣದ ಇದರಲ್ಲೇ ಕನಕಪುರದಲ್ಲಿ ನೀವು ಗೆದ್ದಿದ್ದೀರಾ? ಹಣದ ಆಧಾರದಲ್ಲೇ ಬಾದಾಮಿಯಲ್ಲಿ ನಿಮ್ಮ ನಾಯಕರು ಗೆದ್ದಿದ್ದಾರಾ ಅನ್ನುವ ಪ್ರಶ್ನೆಗಳು ಕಾಡ್ತದೆ. ಹಾಗಾಗಿ ಈ ಪದ್ಧತಿ ಇರ್ತಕ್ಕಂಥದ್ದು ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಏನು ಭೀತಿ ಬಂದ್ಬಿಟ್ಟಿದೆ ಅಂದರೆ ಮುಸ್ಲಿಂ ಮತದಾರರು JDS ಕಡೆ ವಾಲ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಈಗ ಮುಸ್ಲಿಮರಿಗೆ ಹೆಚ್ಚು ಪ್ರಾಧಾನ್ಯತೆ. ಹಂಗಾರೆ ಕಾಂಗ್ರೆಸ್ ಅವರು ಯಾಕೆ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕ್ಬಾರ್ದಾಯಿತು? ಎರಡೂ ಕಡೆ ಕಾಂಗ್ರೆಸ್ ಅವ್ರು ಯಾಕೆ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿಲ್ಲ? JDS BJP ಜೊತೆ ಬಿ ಟೀಮ್ ಅಂತ ಹೇಳ್ತಾರಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಂಡ್ರೆ ಅದು ಜಾತ್ಯತೀತ, BJP ಮಾಡ್ಕೊಂಡ್ರೆ ಅದು ಕೋಮುವಾದಿ ಆಗ್ತೈತಾ? ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಏನು ಭೀತಿ ಬಂದ್ಬಿಟ್ಟಿದೆ ಅಂದರೆ. ಸಿಂದಗಿಯಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿ ಸೋಮಣ್ಣ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸೋಮಣ್ಣ, ಸಿಂದಗಿಯಲ್ಲಿ ಬಿಜೆಪಿ 100ಕ್ಕೆ 100ರಷ್ಟು ಗೆಲ್ಲುತ್ತೆ. ಯಾರು ಏನೇ ಬೊಬ್ಬೆ ಹೊಡೆದ್ರೂ ಗೆಲುವು ನಮ್ಮದೇ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ಒಂದು 8 ದಿನಗಳ ಕಾಲ ಕುಳಿತು ಯಾರ್ಯಾರು ಅಧಿಕಾರಿಗಳನ್ನ ಮಂತ್ರಿಗಳನ್ನ ಕರ್ಕೊಬಂದು ಇದಕ್ಕೆ ಆದ್ಯತೆ ಕೊಟ್ಟು 6 ತಿಂಗಳೊಳಗಡೆ ಸಾಮೂಹಿಕ ಶೌಚಾಲಯಗಳನ್ನು ನಿರ್ಮೂಲನೆ ಮಾಡಬೇಕಾಯ್ತದೆ ಮತ್ತು ಬಯಲು ಶೌಚಾಲಯಗಳನ್ನು ಕೂಡ ನಾವು ತಡೆಗಟ್ಟಬೇಕಾಯ್ತದೆ. ಆ ನಿಟ್ಟಿನಲ್ಲಿ ಅವರವ್ರ ಮನೆಗಳಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು 100ಕ್ಕೆ 100 ಅದನ್ನು ಜಾರಿಗೆ ತಂದು ಅವರ ಮನಸ್ಸನ್ನು ಗೆದ್ದು ಆ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಕಣ್ಣು ಕೂಡ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಿರೂರಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಮತಯಾಚನೆ ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನರ ಪರ ನಡೆದ ರೋಡ್ ಶೋ ವೇಳೆ ಯಡಿಯೂರಪ್ಪ 40 ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ. ಯಡಿಯೂರಪ್ಪ ಅವರಷ್ಟು ಹೋರಾಟಗಳನ್ನ ಕರ್ನಾಟಕದಲ್ಲಿ ಯಾವ ರಾಜಕಾರಣಿಯೂ ಮಾಡಿಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ. ದಿವಂಗತ ಸಿಎಂ ಉದಾಸಿಯವರ ಹಾನಗಲ್ ಕ್ಷೇತ್ರದ ಅಭಿವೃದ್ಧಿ ಕನಸು ನನಸಾಗೋದಕ್ಕೆ ಶಿವರಾಜ್ ಸಜ್ಜನರನ್ನ ಗೆಲ್ಲಿಸಿ ಅಂತ ಮತಯಾಚನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ಏನು ದಿವಂಗತ ಉದಾಸಿಯವರ ಕನಸಿದೆ, ಈ ಒಂದು ಹಾನಗಲ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಕನಸು, ಆ ಕನಸು ನನಸಾಗ್ಬೇಕಪ್ಪ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶಿವರಾಜ್ ಸಜ್ಜನ್ ಅವರು ಅತ್ಯಂತ ಹೆಚ್ಚಿನ ಅಂತರಿಂದ ಜಯಬೇರಿ ಬಾಸ್ ಕಳಿಸಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು. ಹಾನಗಲ್ ಬೈ ಎಲೆಕ್ಷನ್ ಅಖಾಡಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಅರಳೇಶ್ವರ ಗ್ರಾಮದಲ್ಲಿ ಹೂ ಮಳೆ ಸುರಿಸಿ ಅದ್ದೂರಿ ಸ್ವಾಗತ ಕೋರಲಾಯಿತು. 100ಕ್ಕೆ 100 ನಮ್ಮ ಅಭ್ಯರ್ಥಿ ಶಿವರಾಜ್ ಸಜ್ಜನರ ಗೆಲ್ತಾರೆ. 15,000ಕ್ಕಿಂತಲೂ ಹೆಚ್ಚು ಮತಗಳು ಲೀಡ್ನಿಂದ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಂಪೇನ್ ನೋಡಿ ಕಳೆದ 10 ದಿವಸದಿಂದ ರಿಪೋರ್ಟ್ ಇದೆ ನನಗೆ. ನಮ್ಮ ಕ್ಷೇತ್ರದಿಂದ 200-300 ಜನ ಬಂದು ಕೆಲಸ ಮಾಡತ್ತಾರೆ. ದಿನದಿಂದ ದೂರಿನ ಮುಖಾಂತರ ರಿಪೋರ್ಟ್ ಕೊಡ್ತಿದ್ರು. ಇಲ್ಲಿ ಬಂದು ನನ್ನ ಕಣ್ಣು ನೋಡಿ ಭಾಳ ಸಂತೋಷ ಇದೆ. ಎಲ್ಲ ಇಡೀ ಹಳ್ಳಿಯಲ್ಲಿ ಒಳ್ಳೆ ವಾತಾವರಣ ಇದೆ. ನಮ್ಮ ಅಭ್ಯರ್ಥಿ ಸಿದ್ದರಾಮಯ್ಯ ವಿರುದ್ಧ H. ವಿಶ್ವನಾಥ್ ವಾಗ್ದಾಳಿ